This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ವಿಶ್ವದ ಏಕೈಕ ಕನ್ನಡದ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಇನ್ಸ್ಟಿಟ್ಯೂಟ್ ಆಗಿರುತ್ತದೆ. ಇವತ್ತಿನ ಈ ಎಕ್ಸೆಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಸ್ಟೇಟಸ್ ನ ಹೇಗೆ ಅಪ್ಡೇಟ್ ಮಾಡೋದು, ಒಂದು ಟೇಬಲ್ ಅಲ್ಲಿ ಒಂದು ಕಂಪ್ಲೀಟ್ ರೆಕಾರ್ಡ್ ನ ಹೇಗೆ ಹೈಲೈಟ್ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇವಾಗ ಇದ್ಯಾವುದೋ ಒಂದು ಟಾಸ್ಕ್ ಅಂತ ಇಟ್ಕೊಳ್ಳೋಣ. ಈ ಟಾಸ್ಕ್ ಅಕಸ್ಮಾತ್ ಆಗಿ ಕಂಪ್ಲೀಟೆಡ್ ಆಯ್ತು ಅಂದ್ರೆ ನನಗೆ ಕಂಪ್ಲೀಟ್ ಅಂತ ಕೊಟ್ಟಿದ ತಕ್ಷಣ ಇದು ಗ್ರೀನ್ ಕಲರ್ ಆಗ್ಬೇಕು. ಅಥವಾ ಇದು ಆನ್ ಗೋಯಿಂಗ್ ಅಂತಿತ್ತು ಅಂದ್ರೆ ಈ ಸೆಲೆಕ್ಟ್ ಮಾಡಿದ್ರೆ ಆನ್ ಗೋಯಿಂಗ್ ಬೇರೆ ಕಲರ್ ಬರಬೇಕು. ಇದು ಇನ್ನ ಪೆಂಡಿಂಗ್ ಇತ್ತು ಅಂತಂದ್ರೆ ನೋಡಿ ಇದು ರೆಡ್ ಕಲರ್ ಬರಬೇಕು. ಈ ರೀತಿ ನಾವು ಕಲರ್ ಕೋಡ್ ಕೊಡಬೇಕು. ನನಗೆ ಯಾವ ಸ್ಟೇಟಸ್ ನಾನು ಸೆಲೆಕ್ಟ್ ಮಾಡ್ತೀನಿ ಆ ಸ್ಟೇಟಸ್ ಪ್ರಕಾರ ಇಲ್ಲಿ ಕಲರ್ ಕೋಡಿಂಗ್ ಬರಬೇಕು. ನನಗೆ ಇದು ಯಾವುದೂ ಬೇಡ ಅಂತಂದ್ರೆ ನನಗೆ ಬ್ಲಾಂಕ್ ಸೆಲೆಕ್ಟ್ ಮಾಡಿದ್ರೆ ನೋಡಿ ಆ ಕಲರ್ ಕೋಡಿಂಗ್ ಹೋಗ್ಬೇಕು. ಸೊ ಇದನ್ನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ಕಲ್ಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಕೋರ್ಸ್ಗಳು ಮತ್ತೆ ಪ್ಯಾಕೇಜ್ಗಳು ನಿಮ್ಗೆ ಏನಾದ್ರೂ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ಇರೋ ನಂಬರ್ ಮತ್ತೆ ಇಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಗೆ ಒಂದು ಲಿಂಕ್ ಕಳಿಸ್ತೀವಿ. ಆ ಲಿಂಕ್ ಇಂದ ನೀವು ಆ ವಿಡಿಯೋಸ್ ನ ಡೌನ್ಲೋಡ್ ಮಾಡ್ಕೊಂಡು ವಿತೌಟ್ ಇಂಟರ್ನೆಟ್ ನೀವು ಈ ವಿಡಿಯೋಸ್ ನ ನೋಡಿ ನಮ್ಮ ಎಲ್ಲಾ ಕೋರ್ಸ್ಗಳು ಮತ್ತೆ ಪ್ಯಾಕೇಜಸ್ಗಳನ್ನ ಕೂಡ ಕಲ್ತ್ಕೋಬಹುದು. ಇದು ತುಂಬಾ ಕಮ್ಮಿ ಬೆಲೆ ಇರುತ್ತದೆ. ಬನ್ನಿ ಇವಾಗ ಈ ಸ್ಟೇಟಸ್ ನ ಅಪ್ಡೇಟ್ ಮಾಡಿ ಕಲರ್ ಕೋಡ್ ನ ಹೇಗೆ ಚೇಂಜ್ ಮಾಡೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇಲ್ಲಿ ಒಂದು ಬ್ಲಾಂಕ್ ಟೇಬಲ್ ತಗೊಂಡಿದ್ದೀನಿ. ನನ್ಗೆ ಇಲ್ಲಿ ಫಸ್ಟ್ ಸ್ಟೇಟಸ್ ಸೆಲೆಕ್ಷನ್ ಬರಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ನನ್ಗೆ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟೆಡ್, ಆನ್ ಗೋಯಿಂಗ್, ಪೆಂಡಿಂಗ್ ಅಂತ. ಇದನ್ನ ನಾವು ಇಲ್ಲಿ ಒಂದು ಡ್ರಾಪ್ ಡೌನ್ ತರ ಮಾಡ್ಕೊಳ್ಳೋಣ. ಇದಕ್ಕೆ ನಾವ್ ಹೇಗ್ ಮಾಡ್ಬೇಕು ಅಂತಂದ್ರೆ ಇದು ಈ ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಿ ನನ್ಗೆ ಈ ಸ್ಟೇಟಸ್ ಬರಬೇಕು ಅದನ್ನ ಇಲ್ಲಿ ಡೇಟಾ ಇರುತ್ತೆ. ಈ ಡೇಟಾ ಟ್ಯಾಬ್ ಅಲ್ಲಿ ಡೇಟಾ ವ್ಯಾಲಿಡೇಷನ್ ಅಂತ ಇರುತ್ತೆ. ಈ ಡೇಟಾ ವ್ಯಾಲಿಡೇಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಡೇಟಾ ವ್ಯಾಲಿಡೇಷನ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಲಿಸ್ಟ್ ಅಂತ ಬರುತ್ತೆ. ಈ ಲಿಸ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನನ್ಗೆ ಇಲ್ಲಿ ಸೋರ್ಸ್ ಕೇಳುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಸೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಈ ಮೂರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ರೆ ನನಗೆ ಕಂಪ್ಲೀಟೆಡ್, ಆನ್ ಗೋಯಿಂಗ್, ಪೆಂಡಿಂಗ್ ಅಂತ ಬರುತ್ತೆ. ನನಗೆ ಒಂದು ಬ್ಲಾಂಕ್ ಸೆಲ್ ಕೂಡ ಬೇಕು ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ಒಂದು ಸೆಲ್ ಮೇಲ್ಗಡೆ ನೀವು ಬ್ಲಾಂಕ್ ಸೆಲ್ ತಗೊಂಡು ಈ ಎಲ್ಲಾ ಸ್ಟೇಟಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಇದು ಓಕೆ ಅಂತ ಕೊಟ್ರೆ ನೋಡಿ ಇಲ್ಲಿ ನನಗೆ ಈ ಕಂಪ್ಲೀಟೆಡ್, ಆನ್ ಗೋಯಿಂಗ್ ಅಥವಾ ಪೆಂಡಿಂಗ್ ಅಂತ ಈ ರೀತಿ ನಾನು ಸೆಲೆಕ್ಷನ್ ಕೂಡ ಮಾಡ್ಬೋದು. ಇಲ್ಲ ನಂಗೆ ಏನು ಬೇಡ ಅಂತಂದ್ರೆ ಇಲ್ಲಿ ಈ ಬ್ಲಾಂಕ್ ಸೆಲ್ ನ ಈ ಬ್ಲಾಂಕ್ ಸೆಲೆಕ್ಷನ್ ಮಾಡಿ ಆ ಒಂದು ಸ್ಟೇಟಸ್ ನ ತೆಗಿಬಹುದು. ಬಟ್ ಇದಕ್ಕೆ ಕಲರ್ ಕೋಡ್ ಹೇಗೆ ಕೊಡೋದು ನೋಡಿ. ಈ ಕಲರ್ ಕೋಡ್ ಕೊಡೋದಕ್ಕೆ ತುಂಬಾ ಸಿಂಪಲ್ ಆಕ್ಚುಲಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಇರುತ್ತೆ. ಈ ಕಂಡೀಷನ್ ಫಾರ್ಮ್ಯಾಟಿಂಗ್ ಕೊಟ್ರೆ ನಮ್ಗೆ ಈ ಸ್ಟೇಟಸ್ ಪ್ರಕಾರ ಈ ಕಲರ್ ಕೋಡಿಂಗ್ ಕೂಡ ಮಾಡಬಹುದು. ಬನ್ನಿ ನಾನು ನಿಮ್ಗೆ ಈ ಕಲರ್ ಕೋಡಿಂಗ್ ಹೇಗೆ ಹಾಕೋದು ಅಂತ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ಇಲ್ಲಿ ಕಂಪ್ಲೀಟ್ ಈ ರೇಂಜ್ ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ನೀವು ಒಂದೇ ರೋ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲದಕ್ಕೂ ನೀವು ಫಾರ್ಮ್ಯಾಟ್ಸ್ ನ ಪೇಸ್ಟ್ ಮಾಡಬಹುದು. ನೋಡಿ ಒಂದು ರೋಗ್ ನಾನು ತೋರಿಸ್ತೀನಿ ನಿಮ್ಗೆ. ಇವಾಗ ಒಂದು ರೋ ಕಂಪ್ಲೀಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ನೀವು ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ನನ್ಗೆ ಇಲ್ಲಿ ಇವಾಗ ನ್ಯೂ ರೂಲ್ ಅಂತ ಬರುತ್ತೆ. ನ್ಯೂ ರೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯೂ ರೂಲ್ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಯೂಸ್ ಫಾರ್ಮುಲಾ ಟು ಡಿಟರ್ಮೈನ್ ವಿಚ್ ಸೆಲ್ಸ್ ಟು ಫಾರ್ಮ್ಯಾಟ್ ಅಂತ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನನಗೆ ಫಾರ್ಮುಲಾಸ್ ಕೊಡ್ಬೋದು. ಇಲ್ಲಿ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಈ ಸೆಲ್ ಸೆಲೆಕ್ಟ್ ಮಾಡ್ಕೋತೀನಿ. ಈ ಸೆಲ್ ಸೆಲೆಕ್ಟ್ ಮಾಡ್ಬಿಟ್ಟು ನಾನೇನ್ ಮಾಡ್ತೀನಿ, F4 ಮತ್ತೆ F4 ಪ್ರೆಸ್ ಮಾಡಿ ಈ ಜಿ ಏನಿದೆ ಕಾಲಮ್ ಇದು ಮಾತ್ರ ಫಿಕ್ಸ್ ಮಾಡ್ಕೋತೀನಿ. ರೋ ಫಿಕ್ಸ್ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಇದು ಬೇರೆ ರೋಗೂ ಅಪ್ಲೈ ಮಾಡಬೇಕು ಅಂತ. ಈಕ್ವಲ್ಸ್ ಈ ವ್ಯಾಲ್ಯೂ ಕೊಡ್ತೀನಿ ಕಂಪ್ಲೀಟೆಡ್ ಅಂತೇಳಿ. ಇದು ಅಬ್ಸಲ್ಯೂಟ್ ಆಗಿಲಿ. ಅಬ್ಸಲ್ಯೂಟ್ ಅಂತಂದ್ರೆ ಎರಡು ಡಾಲರ್ ಸೈನ್ ಇರಬೇಕು ರೋಗೆ ಮತ್ತೆ ಕಾಲಮ್ಗೆ. ಕಂಪ್ಲೀಟೆಡ್ ಅಂತ ಇದ್ರೆ ನನಗೆ ಗ್ರೀನ್ ಕಲರ್ ಬರಬೇಕು. ನಾನು ಇಲ್ಲಿ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಓಕೆ ಅಂತ ಕೊಡ್ತೀನಿ. ನೆಕ್ಸ್ಟ್ ಬಂದು ಆನ್ ಗೋಯಿಂಗ್. ಈಗ ಅದೇ ರೋ ಸೆಲೆಕ್ಟ್ ಆಗಿರ್ಲಿ, ಕಂಡೀಷನ್ ಫಾರ್ಮ್ಯಾಟಿಂಗ್ ಮತ್ತೆ ಕ್ಲಿಕ್ ಮಾಡಿ ನ್ಯೂ ರೂಲ್ ಅಂತ ಕೊಡಿ. ಹೊಸ ರೂಲ್ ಮತ್ತೆ ಅಪ್ಲೈ ಮಾಡ್ತೀನಿ. ಮತ್ತೆ ಅದೇ ಪ್ರಾಸೆಸ್ ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಮತ್ತೆ ಅದೇ ಸೆಲ್ ನಾನು ಸೆಲೆಕ್ಟ್ ಮಾಡ್ಕೋತೀನಿ. F4 ಮತ್ತೆ F4 ಮಾಡಿದ್ರೆ ಮತ್ತೆ ಅದೇ ನಾನು ಏನ್ ಕೊಟ್ಟಿದ್ದೆ ಅದೇ ರೀತಿ ಈ ರೋ ಮತ್ತೆ ಕಾಲಮ್ ಫಿಕ್ಸ್ ಆಗಿರ್ಬೇಕು. ಈಕ್ವಲ್ಸ್ ಇವಾಗ ಆನ್ ಗೋಯಿಂಗ್ ಕೊಡ್ತೀನಿ. ಆನ್ ಗೋಯಿಂಗ್ ಇತ್ತು ಅಂತಂದ್ರೆ ನನ್ಗೆ ಇವಾಗ ಇದು ಯೆಲ್ಲೋ ಕಲರ್ ಬರಬೇಕು. ರೈಟ್, ಓಕೆ ಅಂತ ಕೊಡ್ತೀನಿ. ಮತ್ತೆ ಇನ್ನೊಂದ್ಸರಿ ನನಗೆ ಪೆಂಡಿಂಗು ನಾನು ಕಂಡೀಷನ್ ಫಾರ್ಮ್ಯಾಟಿಂಗ್ ಕೊಡ್ಬೇಕು. ಇಲ್ಲಿ ಹೋಗ್ಬಿಟ್ಟು ನ್ಯೂ ರೂಲ್ ಅಂತ ಕೊಡ್ತೀನಿ. ಯೂಸ್ ಫಾರ್ಮುಲಾ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಅದೇ ಪ್ರಾಸೆಸ್ ಈಕ್ವಲ್ಸ್ ಅದೇ ಸೆಲ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ F4 ಮತ್ತೆ F4 ಪ್ರೆಸ್ ಮಾಡಿ
ಕಾಲಮ್ ಮಾತ್ರ ಫಿಕ್ಸ್ ಮಾಡ್ಕೊಂಡು ರೋನ ಫಿಕ್ಸ್ ಮಾಡಲ್ಲ. ಈಕ್ವಲ್ಸ್ ಈ ಪೆಂಡಿಂಗ್ ಅನ್ನು ಕೊಡ್ತೀನಿ. ಕೊಟ್ಬಿಟ್ಟು ಫಾರ್ಮ್ಯಾಟಿಂಗ್ ಅಲ್ಲಿ ರೆಡ್ ಕಲರ್ ಕೊಟ್ಬಿಡ್ತೀನಿ. ಅಂದ್ರೆ ಪೆಂಡಿಂಗ್ ಇದ್ರೆ ರೆಡ್ ಕಲರ್ ಇರಬೇಕು ಅಂತ. ಇವಾಗ ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟಾದ್ಮೇಲೆ ನಾನು ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ನೋಡಿ ಇಲ್ಲಿ ಹೋಗ್ಬಿಟ್ಟು ಇವಾಗ ಕಂಪ್ಲೀಟೆಡ್ ಅಂತ ಕೊಡ್ತೀನಿ. ನನಗೆ ಗ್ರೀನ್ ಕಲರ್ ಬರುತ್ತೆ. ಮತ್ತೆ ಆನ್ ಗೋಯಿಂಗ್ ಅಂತ ಕೊಡ್ತೀನಿ, ಯೆಲ್ಲೋ ಕಲರ್ ಬರುತ್ತೆ. ಮತ್ತೆ ಪೆಂಡಿಂಗ್ ಅಂತ ಕೊಟ್ರೆ ರೆಡ್ ಕಲರ್ ಬರುತ್ತೆ. ಬಟ್ ಇದನ್ನ ಇವಾಗ ಎಲ್ಲಾ ಸೆಲ್ಗೂ ಹೆಂಗ್ ಅಪ್ಲೈ ಮಾಡೋದು? ನಾವು ಒಂದೇ ಸರಿ ಸೆಲೆಕ್ಟ್ ಮಾಡ್ಕೊಂಡು ಕೂಡ ಮಾಡ್ಬೋದಿತ್ತು. ನಿಮ್ಗೆ ಈಸಿ ಆಗ್ಲಿ ಅಂತ ನಾವು ಒಂದೇ ರೋನ ಸೆಲೆಕ್ಟ್ ಮಾಡಿ ನಾನು ತೋರಿಸಿದೆ. ಇವಾಗ ಇದನ್ನ ಎಲ್ಲದಕ್ಕೂ ಅಪ್ಲೈ ಮಾಡ್ಬೇಕು ಅಂದ್ರೆ ಮತ್ತೆ ಕಂಪ್ಲೀಟ್ ಪ್ರೊಸೆಸ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಕಾಪಿ ಮಾಡ್ಕೊಳ್ಳಿ. ಮತ್ತೆ ಈ ಎಲ್ಲಾ ಸೆಲ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಕಂಪ್ಲೀಟ್ ರೇಂಜ್ ನೀವು ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಸ್ಪೆಷಲ್, ಇಲ್ಲಿ ಪೇಸ್ಟ್ ಸ್ಪೆಷಲ್ ಇರುತ್ತೆ ನೋಡಿ, ಪೇಸ್ಟ್ ಸ್ಪೆಷಲ್ ಕೊಡಿ. ಇಲ್ಲಿ ಫಾರ್ಮ್ಯಾಟ್ಸ್ ಅಂತ ಇರುತ್ತೆ, ಫಾರ್ಮ್ಯಾಟ್ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ರೆ ನನಗೆ ಎಲ್ಲಾ ಸೆಲ್ಗೂ ಈ ಫಾರ್ಮ್ಯಾಟ್ಸ್ ಏನಿದೆ ಅದು ಅಪ್ಲೈ ಆಗುತ್ತೆ. ಇವಾಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಆನ್ ಗೋಯಿಂಗ್ ಅಂತ ಕೊಡ್ತೀನಿ, ಅಥವಾ ಇಲ್ಲೆಲ್ಲ ಹೋಗ್ಬಿಟ್ಟು ಪೆಂಡಿಂಗ್ ಅಂತ ಕೊಡ್ತೀನಿ. ನಾನು ಈ ರೀತಿ ನನಗೆ ಯಾವ್ದು ಸ್ಟೇಟಸ್ ಇದೆ ಆ ಸ್ಟೇಟಸ್ ಪ್ರಕಾರ ಕಲರ್ ಕೋಡಿಂಗ್ ನಾನು ಕೊಟ್ಕೋಬಹುದು. ಇವಾಗ ನನಗೆ ಇದೇನಾದ್ರೂ ಬೇಡ ಅಂತಂದ್ರೆ ಮತ್ತೆ ನಾನು ಹೋಗಿ ಬ್ಲಾಂಕ್ ವ್ಯಾಲ್ಯೂ ಏನಿದೆ ಸೆಲೆಕ್ಟ್ ಮಾಡಿದ್ರೆ ಆ ಫಾರ್ಮ್ಯಾಟಿಂಗ್ ಹೊರಟೋಗುತ್ತೆ, ಆ ಕಲರ್ ಕೋಡಿಂಗ್ ಹೊರಟೋಗುತ್ತೆ. ಸೊ ಈ ರೀತಿ ನಾನು ಬೇರೆ ಬೇರೆ ತರ ಕಲರ್ಸ್ ಕೂಡ ನಾನು ಕೊಟ್ಕೋಬಹುದು. ಈ ರೀತಿ ನನಗೇನಾದ್ರು ಸ್ಟೇಟಸ್ ಪ್ರಕಾರ ಕಲರ್ ಕೋಡಿಂಗ್ ಬೇಕಂದ್ರೆ ಈ ಒಂದು ವಿಧಾನ ಏನಿದೆ ಇದು ತುಂಬಾ ಸುಲಭವಾಗಿ ನೀವು ಮಾಡ್ಕೋಬಹುದು ನಿಮ್ ಟೆಂಪ್ಲೇಟ್ ಅಲ್ಲಿ. ಈ ಒಂದು ವಿಡಿಯೋ ನಿಮ್ಗೆಲ್ಲ ತುಂಬಾ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಆಫ್ಲೈನ್ ವಿಡಿಯೋಸ್ ನಿಮ್ಗೆ ಬೇಕು ಅಂತಂದ್ರೆ ದಯವಿಟ್ಟು ಕೆಳಗಡೆ ಕೊಟ್ಟಿರೋ ಈ ನಂಬರ್ಗೆ ಅಥವಾ ಇಮೇಲ್ ಐಡಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಒಂದು ಲಿಂಕ್ ಕಳಿಸ್ತೀವಿ, ಡೌನ್ಲೋಡ್ ಮಾಡ್ಕೊಂಡು ಇಂಟರ್ನೆಟ್ ಇಲ್ದೇನೆ ನೀವು ಈ ಎಲ್ಲಾ ಕೋರ್ಸ್ ಮತ್ತೆ ಪ್ಯಾಕೇಜಸ್ಗಳನ್ನ ಕಲ್ತ್ಕೋಬಹುದು. ಇದು ತುಂಬಾ ಕಮ್ಮಿ ಬೆಲೆಗಿರುತ್ತೆ. ದಯವಿಟ್ಟು ನಿಮ್ಗೆ ಬೇಕಾದವರು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ತರ ಏನಾದ್ರೂ ವಿಷಯಗಳಿತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಅದನ್ನ ಹಾಕಿ. ಇದರಿಂದ ನಾವು ಕೂಡ ಹೊಸ ವಿಷಯ ಕಲ್ತಂಗಾಗುತ್ತೆ, ಮತ್ತೆ ಈ ವಿಡಿಯೋ ನೋಡಿದವ್ರು ಕೂಡ ಒಂದು ಹೊಸ ವಿಷಯವನ್ನ ಕಲ್ತಂಗಾಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.